ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಬ್ಬಕ್ಕಿಯಿಂದ ತಾಲಿಪಟ್ಟು ರೆಸಿಪಿ ಮಾಡ್ತಾ ಇದ್ದೀನಿ ಉಪವಾಸಕ್ಕೋಸ್ಕರ. ಅದಕ್ಕೆ ಒಂದು ಪಾತ್ರೆ ತಗೊಂಡು ಅದರಲ್ಲಿ ನೆನೆಸಿರೋಂಥ ಸಬ್ಬಕ್ಕಿ 1 ಕಪ್ಪಷ್ಟು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಚಮಚ ಸಕ್ಕರೆ, ಸಣ್ಣದಾಗಿ ಹೆಚ್ಚಿರೋಂಥ ಕರಿಬೇವು, ಸಣ್ಣದಾಗಿ ಹೆಚ್ಚಿರೋಂಥ ಕೊತ್ತಂಬರಿ, ಒಂದು 3 ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿರೋದು, ಒಂದು 1/4 ಭಾಗದಷ್ಟು ಟೊಮೆಟೊ, ಒಂದು ಕ್ಯಾರೆಟ್ ತುರಿ, ಸ್ವಲ್ಪ ಕಾಯಿ ತುರಿ ಹಾಕಿ ಈ ಮಿಶ್ರಣನ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನೀರೇನು ಬೇಕು ಅಂತ ಇಲ್ಲ. ಸ್ವಲ್ಪ ಅಕ್ಕಿ ಹಿಟ್ಟನ್ನು ಬೇಕಾದರೆ ಮಿಕ್ಸ್ ಮಾಡ್ಕೋಬೋದು, ಆದರೆ ಉಪವಾಸಕ್ಕೋಸ್ಕರ ಇದು ಸಬ್ಬಕ್ಕಿ ಒಂದೇ ಮಾಡ್ತಾಯಿದ್ದೀನಿ. ಈಗ ಈ ಮಿಶ್ರಣನ ಕಲಸ್ಕೊಂಡಾದ ನಂತರ ಈ ರೆಸಿಪಿ ನಮಗೂ ತುಂಬಾ ಇಷ್ಟ ಆಗುತ್ತೆ. ಈಗ ಕಲಸ್ಕೊಂಡಾಗಿದೆ, ಅದರಿಂದ ಉಂಡೆ ಉಂಡೆಯಾಗಿ ಮಾಡ್ಕೋಬೇಕು ಎಲ್ಲ ಹಿಟ್ಟಿಂದನೂ. ತುಂಬ ಬೇಗನೆ ಮಾಡ್ಕೋಬೋದು ಈ ರೆಸಿಪಿ. ನಿಮಗೂ ಕೂಡ ಈ ರೆಸಿಪಿ ಮಾಡಿ ನೋಡಿದರೆ ತುಂಬಾ ಇಷ್ಟ ಆಗುತ್ತೆ. ಈರುಳ್ಳಿ ಇಲ್ಲದೇ ಈ ರೀತಿ ಉಪ್ಪಿಟ್ಟುಂಡೆ ಮಾಡ್ಕೊಳಕ್ಕಿಂತ ಈ ರೀತಿಯೂ ಮಾಡ್ಕೊಳ್ಬೋದು. ಈಗ ತಟ್ಕೊಂಡಾಗಿದೆ, ಕಾವಲಿ ಕೂಡ ಬಿಸಿ ಮಾಡ್ಕೊಂಡಿಟ್ಕೊಂಡಾಗಿದೆ. ಅದ್ರ ಮೇಲೆ ಈ ತಾಲಿಪಟ್ಟನ್ನ ಬೇಯೋದಕ್ಕೋಸ್ಕರ ಹಾಕಬೇಕು. ಈಗ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಎರಡೂ ಬದಿ ಕೂಡ ಫ್ರೈ ಮಾಡ್ಕೋಬೇಕು. ಸ್ವಲ್ಪನೇ ಎಣ್ಣೆ ಹಿಡಿಯುತ್ತೆ, ಜಾಸ್ತಿ ಏನು ಎಣ್ಣೆ ಆಗಲ್ಲ. ಈಗ ಇದು ಎರಡು ಬದಿನೂ ಫ್ರೈ ಆಗಿದೆ. ಅದೊಂದು ಪ್ಲೇಟಲ್ಲಿ ತಕ್ಕೋಬೇಕು. ನಂತರ ಇನ್ನೊಂದು ತಾಲಿಪಟ್ಟು ಕೂಡ ಫ್ರೈ ಮಾಡ್ಕೊಳೋದಕ್ಕೆ ಹಾಕ್ಕೋಬೇಕು. ಅದು ಕೂಡ ಅದೇ ರೀತಿ ಫ್ರೈ ಮಾಡ್ಕೋಬೇಕು. ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಎರಡೂ ಬದಿನೂ ಫ್ರೈ ಮಾಡ್ಕೋಬೇಕು. ಈಗ ತಾಲಿಪಟ್ಟು ರೆಡಿಯಾಗಿದೆ, ತುಂಬ ರುಚಿಯಾಗಿರುತ್ತೆ. ಈ ರೆಸಿಪಿನ ನೀವು ಕೂಡ ಮಾಡಿ ನೋಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.